ನಮಸ್ಕಾರ, ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ರಾಷ್ಟ್ರಕ್ಕಾಗಿ ವಿಶೇಷ ಮಧ್ಯಸ್ಥಿಕೆ ಎಂಬ 90 ದಿನಗಳ ಕಾರ್ಯಾಚರಣೆ ಅಭಿಯಾನದಡಿ 138 ಪ್ರಕರಣ ಇತ್ಯರ್ಥಗೊಳಿಸಲಾಗಿದೆ ಅಂತ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಪ್ರಕಾಶ್ ಅರ್ಜುನ್ ಬನ್ಸೋಡೆ ತಿಳಿಸಿದ್ದಾರೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು, ರಾಷ್ಟ್ರೀಯ ಕಾನೂನು ಸೇವೆಗಳ ಪ್ರಾಧಿಕಾರವು ಮಧ್ಯಸ್ಥಿಕೆ ರಾಷ್ಟ್ರಕ್ಕಾಗಿ ಅಭಿಯಾನವನ್ನು ದೇಶದಾದ್ಯಂತ ಪ್ರಾರಂಭಿಸಿದೆ. ಅದರಂತೆ ಬೀದರ್ ಜಿಲ್ಲೆಯಲ್ಲಿ ಜುಲೈ 1ರಿಂದ ಅಕ್ಟೋಬರ್ 6ರವರೆಗೆ 90 ದಿನಗಳಲ್ಲಿ ಮಧ್ಯಸ್ಥಿಕೆ ಮೂಲಕ ವಿವಿಧ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಎಂದರು. ಇವರುಗಳ ಸಹಯೋಗದೊಂದಿಗೆ ನಮ್ಮ ರಾಷ್ಟ್ರಾದ್ಯಂತ ಮೆಡಿಸಿನ್ ಫಾರ್ ದ ನೇಷನ್ 90 ಡೇಸ್ ಸ್ಪೆಷಲ್ ಡ್ರೈವ್ ಅಭಿಯಾನವನ್ನು ದಿನಾಂಕ 1/7/2025 ಆರಂಭವಾಗಿ ದಿನಾಂಕ 30/9/2025 ಮುಕ್ತಾಯಗೊಂಡಿರುತ್ತದೆ. ಈ ಒಂದು ಮೆಡಿಸಿನ್ ಸ್ಪೆಷಲ್ ಡ್ರೈವ್ 90 ಡೇಸ್ ಸ್ಪೆಷಲ್ ಡ್ರೈವ್ ಅಭಿಯಾನದಲ್ಲಿ ನಮ್ಮ ಜಿಲ್ಲೆಯಾದ್ಯಂತ ಒಟ್ಟು 138 ವಿವಿಧ ಪ್ರಕರಣಗಳನ್ನು ನಾವು ಈ ಮೆಡಿಸಿನ್ ಮಾಡೋದ್ರ ಮೂಲಕ ಇತ್ಯರ್ಥಗೊಳಿಸಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ನಾವು 8 ಹಳೆಯ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದೇವೆ ಮತ್ತು 6 ಈ ದಂಪತಿಗಳನ್ನು ಒಂದು ಮಾಡಿ ಒಂದು ಏನು ಡೈವರ್ಸ್ ಕೇಸ್ ಹಾಕಿ ಬಂದಿದ್ದರು ಅವರಿಗೆ ನಾವು ಕನ್ವಿನ್ಸ್ ಮಾಡೋದ್ರ ಮೂಲಕ 6 ದಂಪತಿಗಳನ್ನು ಒಂದು ಮಾಡಿದ್ದೇವೆ. ಅದರಂತೆ 3 ಪ್ರಕರಣಗಳು ಸೀನಿಯರ್ ಸಿಟಿಸನ್ ಪ್ರಕರಣವನ್ನು ಇತ್ಯರ್ಥಗೊಳಿಸಿದ್ದೇವೆ. ಒಟ್ಟಿನಲ್ಲಿ ನಾವು 138 ಪ್ರಕರಣಗಳಲ್ಲಿ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ಗಳನ್ನು 24 ಪ್ರಕರಣಗಳನ್ನು ಇತ್ಯರ್ಥಗೊಳಿಸಿದ್ದೇವೆ. ಅದರಂತೆ MACT 6 ಪ್ರಕರಣಗಳನ್ನು ಮತ್ತು ಡೊಮೆಸ್ಟಿಕ್ ವೈಲೆನ್ಸ್ 20 ಪ್ರಕರಣಗಳನ್ನು ಹಾಗೂ ಚೆಕ್ ಬೌನ್ಸ್ 22 ಪ್ರಕರಣಗಳನ್ನು, ಅದರಂತೆ ಕ್ರಿಮಿನಲ್ ಕಾಂಪೌಂಡ್ 12 ಪ್ರಕರಣಗಳನ್ನು ಮತ್ತು ಡೆಟ್ ರಿಕವರಿ ಕೇಸ್ 5, ಆಮೇಲೆ ಪಾರ್ಟಿಷನ್ ಸೂಟ್ಸ್ 31. ಹುಲಸೂರು ಪಟ್ಟಣದಲ್ಲಿ ದಲಿತ ಪ್ಯಾಂಥರ್ ತಾಲೂಕು ಅಧ್ಯಕ್ಷ ಮಾರುತಿ ಗಾಯಕ್ವಾಡ್ ನೇತೃತ್ವದಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಭಾರತದ ಮುಖ್ಯ ನ್ಯಾಯಮೂರ್ತಿಯವರಾದ BR ಗವಾಯ್ ಅವರ ಮೇಲೆ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ರಾಕೇಶ್ ಕಿಶೋರ್ ತಿವಾರಿ ಹಾಗೂ ಇದರ ಹಿಂದೆ ಇರುವಂತಹ ಮನುವಾದಿ ಷಡ್ಯಂತ್ರಕ್ಕೆ ಪತ್ತೆ ಹಚ್ಚಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಅಂತ ಪ್ರತಿಭಟನಾ ರ್ಯಾಲಿಯನ್ನ ನಡೆಸಿ ಪ್ರತಿಭಟನೆಯನ್ನ ಮಾಡಿದರು. ಇನ್ನು ಪ್ರತಿಭಟನಾ ರ್ಯಾಲಿಯು ಪೊಲೀಸ್ ಠಾಣೆಯ ಮುಖ್ಯ ರಸ್ತೆಯಿಂದ ತಹಶೀಲ್ ಕಚೇರಿಯವರೆಗೆ ಕಾಲ್ನಡಿಗೆ ಮುಖಾಂತರ ಪ್ರತಿಭಟನೆಯನ್ನ ನಡೆಸಿದ್ದಾರೆ. लेकिन उसका नतीजा कुछ नहीं निकला, क्योंकि ऊपर जो मनवाल सरकार है, RSS की सरकार और भारतीय जनता पार्टी सरकार जब तक देश में रहेगी, इस मनुवादियों को अगर हमको सबक सिखाना है तो ये 80 से 90% जो OBC समाज है, जो पिछड़ा समाज है, जो SC समाज है, ये एकता होके उसको यहाँ से जड़ से उखाड़ के फेंकना पड़ेगा. क्योंकि अरे आज चीफ जस्टिस को जब एक हरामी कुत्ते का पिल्ला जूता बताता है तो हमारी तुम्हारी औकात क्या है? इस देश में रहने की 150 करोड़ का भारत देश, इसमें 3% 4% के लोग आज तक इस देश में राज कर रहे. हम तुम ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಬೀದರ್ ಜಿಲ್ಲಾ ಘಟಕ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ ಸಹಯೋಗದಲ್ಲಿ ಗಾಂಧಿ ಜಯಂತಿಯ ಅಂಗವಾಗಿ ದುಶ್ಚಟ ಮುಕ್ತ ಸಮಾಜಕ್ಕಾಗಿ ಬೀದರ್ ನಗರದಲ್ಲಿ ಬೃಹತ್ ಜನಜಾಗೃತಿ ಜಾಥಾವನ್ನು ಹಮ್ಮಿಕೊಳ್ಳಲಾಯಿತು. ಮೆರವಣಿಗೆಯಲ್ಲಿ 100ಕ್ಕೂ ಅಧಿಕ ಮಹಿಳೆಯರು ತಲೆಯ ಮೇಲೆ ಕುಂಭವನ್ನು ಹೊತ್ತು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದುಶ್ಚಟಗಳಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಇದೇ ವೇಳೆ ಉತ್ತರ ಕರ್ನಾಟಕ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಟ್ರಸ್ಟ್ನ ಜಿಲ್ಲಾ ಅಧ್ಯಕ್ಷ ವಿರೂಪಾಕ್ಷ ಗಾದ್ಗಿ, ಗಾಂಧಿ ಜಯಂತಿ ಅಂಗವಾಗಿ ಜಿಲ್ಲೆಯ 8 ತಾಲೂಕುಗಳಲ್ಲಿ 8 ಶಿಬಿರಗಳನ್ನು ಮಾಡಿ ದುಶ್ಚಟಗಳ ದಾಸರಾಗಿರುವವರನ್ನ ಆ ಚಟಗಳಿಂದ ಬಿಡಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ಈ ಹಿನ್ನೆಲೆ ಪೂಜಾ ವೀರೇಂದ್ರ ಹೆಗಡೆ ಅವರ ಮಾರ್ಗದರ್ಶನದಲ್ಲಿ ಇಂದು ಬೀದರ್ನಲ್ಲಿ ಬೃಹತ್ ಕಾರ್ಯಕ್ರಮ ಮಾಡುವ ಮೂಲಕ ಜನರಲ್ಲಿ ಜಾಗೃತಿ ಹಾಗೂ ನಮ್ಮ ಶಿಬಿರದಲ್ಲಿ ಭಾಗಿಯಾಗಿ ಸರಾಯಿ ಸೇವನೆಯನ್ನ ಬಿಟ್ಟಂತವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹಾಗೂ ಜನಜಾಗೃತಿ ವೇದಿಕೆ ವತಿಯಿಂದ ಇವತ್ತು ಜನಜಾಗೃತಿ ಸಮಾವೇಶ ಮಾಡ್ತಾ ಇದ್ದೇವೆ. ಇದರ ಮುಖ್ಯ ಉದ್ದೇಶ ನಾವು ಗಾಂಧಿ ಸ್ಮೃತಿ ಗಾಂಧಿ ಜಯಂತಿಯಂದು ನಾವು ವರ್ಷಾನುಗಟ್ಟಲೆ ಬೀದರ್ ಜಿಲ್ಲೆಯಾದ್ಯಂತ ಒಂದು 8 ದುಶ್ಚಟ ಮುಕ್ತ ಶಿಬಿರಗಳನ್ನು ಮಾಡಿದ್ದೇವೆ. ಅಂದರೆ
ಯಾರು ಸರಾಯಿ ಕುಡಿದು ಜೀವನ ಹಾಳು ಮಾಡ್ಕೋತಾ ಇದ್ದಾರೆ ಅವರಿಗೆ ಒಂದೊಂದು ತಾಲೂಕಿನಲ್ಲಿ 150 ಜನರ ಕ್ಯಾಂಪ್ ಮಾಡಿ 8 ದಿವಸಗಳ ಕ್ಯಾಂಪ್ ಮಾಡಿ ಅವರಿಗೆ ಒಂದು ನವಜೀವನ ಮಾಡಬೇಕು, ನವಜೀವನದಾಗ ಬರಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಧರ್ಮಸ್ಥಳದಿಂದ ಕ್ಯಾಂಪ್ ಮಾಡಿ ಮಾಡಿದ ಅವರೆಲ್ಲರ ಒಂದು ಕುಡಿತ ಬಿಟ್ಟಂತೆ ಎಲ್ಲ ಸಮಾಜದ ಕುಟುಂಬದವರು ಮತ್ತು ಅವರು ಎಲ್ಲರೂ ಇವತ್ತು ಸೇರಿ ಒಂದು ನಾವು ದುಶ್ಚಟ ಬಿಟ್ಟಿವಿ. ಗಾಂಧಿ ಜಯಂತಿ ದಿವಸ ಒಂದು ಸಮಾಜಮುಖಿಯಾಗಿ ನಾವು ಹೋಗ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ಇದು ಕಾರ್ಯಕ್ರಮ ಆಗ್ತಾ ಇದೆ. ನಮ್ಮ ವೀರೇಂದ್ರ ಹೆಗಡೆ ಅವರ ಸಂಕಲ್ಪ ಜೊತೆಗೆ ಇವತ್ತು ಎಲ್ಲ ನಮ್ಮ ಮಹಿಳಾ ಶಕ್ತಿ ಜೊತೆಗೆ ಯಾರು ಕುಡಿತ ಬಿಟ್ಟರೆ ಅವರೆಲ್ಲರೂ ಇವತ್ತು ಸಮಾವೇಶ ಆಗಿ ಯಾರು ಕುಡಿತ ಬಿಟ್ಟರೆ ಇವತ್ತು ಅವರಿಗೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ನ್ಯಾಯಮೂರ್ತಿ BR ಗವಾಯಿ ಅವರ ಮೇಲೆ ನಡೆದ ಶೂ ಎಸೆತ ಘಟನೆಯನ್ನು ಖಂಡಿಸಿ ವಿವಿಧ ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಪಟ್ಟಣದ BR ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾಯಿಸಿ ರಸ್ತೆ ತಡೆದ ಪ್ರತಿಭಟನಾಕಾರರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಮೇಲೆ ವಕೀಲ ರಾಜೇಶ್ ಕಿಶೋರ್ ಶೂ ಎಸೆಯಲು ಯತ್ನಿಸಿರುವುದನ್ನು ಖಂಡಿಸಿ ರಾಕೇಶ್ ಕಿಶೋರ್ ಭಾವಚಿತ್ರಕ್ಕೆ ಚಪ್ಪಲಿಯಿಂದ ಹೊಡೆದು ಆಕ್ರೋಶ ವ್ಯಕ್ತಪಡಿಸಿ ಆರೋಪಿ ವಿರುದ್ಧ ಘೋಷಣೆಯನ್ನು ಕೂಗಿದ್ದಾರೆ. ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರ ತವರು ಕ್ಷೇತ್ರವಾದಂತಹ ಭಾಲ್ಕಿ ತಾಲೂಕಿನ ಭಾತಂಬ್ರಾ ಗ್ರಾಮದಲ್ಲಿ ಸಮಸ್ಯೆಗಳು ತಾಂಡವವಾಡುತ್ತಿದ್ದು ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಅಭಿವೃದ್ಧಿ ಮರೀಚಿಕೆಯಾಗಿದೆ. ಸಮಸ್ಯೆಗಳ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಅಂತ ಗ್ರಾಮಸ್ಥರು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಮತ ತೆಗೆದುಕೊಂಡು ಅಧಿಕಾರದ ಗದ್ದುಗೆ ಏರಿದ ಜನಪ್ರತಿನಿಧಿಗಳು ನಮ್ಮ ಸಮಸ್ಯೆಯನ್ನು ಪರಿಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಟಾಯ್ಲೆಟ್ ವಾಶ್ರೂಮ್ ಇದು ಏನಿಲ್ಲ, ಇದು ವಾಟರ್ ಫಿಲ್ಟರ್ ಅದಲ್ಲ, ಇದ್ರ ಬ್ಯಾಕ್ ಸೈಡ್ ನೈಟ್ ಟೈಮ್ ಆಯ್ತಂದ್ರೆ ಇಲ್ಲೇ ವಾಶ್ರೂಮ್ ಟಾಯ್ಲೆಟ್, ಇದ್ರ ಹಿಂದ್ ಸೈಡ್ ಪೂರ್ತಿ ಗಲೀಜ್ ಅದೇ ಅದ. ಮಕ್ಕಳು ಆ ಕಿಟಕಿ ಯಾವತ್ತು ತೆರೆದಾರ ಕೇಳಿದ್ರೆ ಕಿಟಕಿ ತೆರೆದ ಅದೇ ಕಾರಣ ಇಲ್ಲಿ ಎಲ್ಲ ಅದೇ ಅದ, ವಾಶ್ರೂಮ್ ಅದ. ಇದಕ್ಕೆ ಮಕ್ಕಳಿಗೆ ಏನಾದ್ರೂ ಆಯ್ತು ಇದಕ್ಕೆ ಯಾರು ಜವಾಬ್ದಾರ? ಆಲ್ರೆಡಿ ಅದಕ್ಕೆ ನಂದಿ ಹೇಳ್ತೀನಿ, ಮಕ್ಕಳಿಗೆ ಎಷ್ಟು ಜ್ವರ ಬರ್ತಾವ, ಏನೇನೋ ಬರ್ತಾವ, ಏನೂ ಇಲ್ಲ. ಸರ್ ಒಳಗ್ 5 ನಿಮಿಷ ನಾವೇ ಬಿಡ್ಲಾಕ್ ಬಂದ್ರೆ ಕೂಡಲ್ಲ, ನೀವು ಒಳಗೆ ಕೂಡಲ್ಲ, ನೀವು ಕುಂತ ಒಳಗೆ ವಾಸನೆ ಹಿಂಗೆ ಹೊಡಿತಾರ, ರೂಮಿನಾಗ ಗಪ್ಪ ಹೊಡಿತಾ ಇರ್ತೀವಿ. ಯಾಕಂತ ಕೇಳಿ ಊರ್ ನಾಲಿ ನೀರು ಇಲ್ಲೇ ಬರ್ತಾವ. ಅದೈತಿ ಇಲ್ಲಿ ವಾಶ್ರೂಮು ಸಂಡಸ್ ಎರಡು ಸೀಸನ್ ಭಾಳ ಕ್ರಿಟಿಕಲ್ ಆಗ್ಯಾವ. ಅವು ಎರಡರಿಗಿನ ಮಕ್ಕಳಿಗೆ ಹಾನಿಕಾರ ಇಷ್ಟ ಆಗ್ಲರಿ. ಇದಕ್ಕೆ ನಮ್ದೊಂದು ಅನಿಸಿಕೆ ಏನಂದ್ರೆ, ಇದು ವೀರಭದ್ರೇಶ್ವರ ಗುಡಿ ಭಾತಂಬ್ರದು ಹಳೆ ಗುಡಿ ಸರ್. ಇದು ಪ್ರತಿ ವರ್ಷ ಇಲ್ಲಿ ದೊಡ್ಡ ಪ್ರಮಾಣದ ಜಾತ್ರೆ ಆಗ್ತದೆ ಸರ್. ಇದ್ರ ಪರಿಸರದಾಗ ವ್ಯಸನಗಳಿಗೆ ದಾಸರಾದವರನ್ನ ಹೊಸ ಜೀವನ ನಡೆಸಲು ಮದ್ಯವರ್ಜನ ಶಿಬಿರ ಸಹಕಾರಿಯಾಗಿದೆ ಅಂತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕ ದಿನೇಶ್ ಪೂಜಾರಿ ಹೇಳಿದ್ದಾರೆ. ಪಟ್ಟಣದ ಕುಂಬಾರ ಗುಂಡಯ್ಯ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ ನವಜೀವನ ಸಮಿತಿ ರಚನೆ ಮತ್ತು ಆತ್ಮಾವಲೋಕನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಶಿಬಿರಕ್ಕೆ ಆಗಮಿಸಿ ಹೊಸ ಜೀವನ ನಡೆಸಲು ಬಂದಿರುವ ಎಲ್ಲ ಶಿಬಿರಾಭ್ಯರ್ಥಿಗಳು ಉತ್ತಮ ಜೀವನ ನಡೆಸಲು ಮುನ್ನುಡಿ ಬರೆಯಬೇಕು. ಕುಡಿತ ಎನ್ನುವುದು ಮಾರಕ ರೋಗವಾಗಿದೆ. ಮಾಡಿದ ತಪ್ಪನ್ನು ತಿದ್ದಿಕೊಳ್ಳುವುದಕ್ಕೆ ಶಿಬಿರಾಭ್ಯರ್ಥಿಗಳು ಮತ್ತು ಶಿಬಿರಾಧಿಕಾರಿಗಳು ನೀಡಿದ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ತಿಳಿಸಿದ್ದಾರೆ. ಬೈದರ್ನ ಬ್ರಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಮೆಡಿಕಲ್ ವೇಸ್ಟ್ಗಳನ್ನು ಎಲ್ಲೆಂದರಲ್ಲಿ ಬೀಸಾಡುವ ಮೂಲಕ ಸಿಬ್ಬಂದಿಗಳು ಆಸ್ಪತ್ರೆಯ ಆವರಣವನ್ನು ಸಂಪೂರ್ಣವಾಗಿ ಕಲುಷಿತಗೊಳಿಸಿದ್ದಾರೆ. ಇನ್ನು ಬ್ರಿಮ್ಸ್ ಆಸ್ಪತ್ರೆಗೆ ನಿತ್ಯ ಸಾವಿರಾರು ರೋಗಿಗಳು ಚಿಕಿತ್ಸೆಗಾಗಿ ಬರುತ್ತಿದ್ದು ಅವರಿಗೆ ಚಿಕಿತ್ಸೆ ನೀಡಿದ ನಂತರ ಸಿರಂಜ್, ಸಲೈನ್ ಹಾಗೂ ಇನ್ನಿತರ ವೇಸ್ಟ್ಗಳನ್ನು ಸಮರ್ಪಕವಾಗಿ ವಿಲೇವಾರಿ ಮಾಡದೆ ಆಸ್ಪತ್ರೆಯ ಆವರಣದಲ್ಲಿಯೇ ಎಸೆಯುವ ಮೂಲಕ ಆಸ್ಪತ್ರೆಯ ಆವರಣವನ್ನು ಕಸದ ತೊಟ್ಟಿಗಿಂತ ಕೀಳಾಗಿಸಿದ್ದಾರೆ. ಪಿಎಂ ಕಿಸಾನ್ ನ್ಯೂ ರಿಜಿಸ್ಟ್ರೇಷನ್ ಎಂಬ APK ಫೈಲ್ ಮೂಲಕ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿ ನಿವೃತ್ತಿ ಪಡೆದ ನೌಕರರೊಬ್ಬರು 4,29,000 ರೂಪಾಯಿಗಿಂತಲೂ ಅಧಿಕ ಹಣವನ್ನು ಕಳೆದುಕೊಂಡಿದ್ದಾರೆ. ಮಂಗಳವಾರ ಪ್ರಕರಣ ದಾಖಲಾಗಿದೆ. ನಗರದ ವಿದ್ಯಾನಗರ ಕಾಲೋನಿಯ ಶಿವಕಾಂತ್ ಎನ್ನುವರು ಹಣ ಕಳೆದುಕೊಂಡ ನಿವೃತ್ತ ನೌಕರರಾಗಿದ್ದಾರೆ. 2023ರಲ್ಲಿ ನಿವೃತ್ತನಾಗಿದ್ದು ಇನ್ನು ನನ್ನ ಖಾತೆಗೆ ಪಿಂಚಣಿ ಹಣ ಜಮಾ ಆಗಿತ್ತು. ಇನ್ನು ಅಕ್ಟೋಬರ್ 3ರಂದು ಹಣ ತೆಗೆಯಲು ಬ್ಯಾಂಕಿಗೆ ಹೋದಾಗ ಪಿಎಂ ಕಿಸಾನ್ ನ್ಯೂ ರಿಜಿಸ್ಟ್ರೇಷನ್ APKಯಿಂದ ಅಪರಿಚಿತರು ಹಣ ವರ್ಗಾಯಿಸಿಕೊಂಡಿರುವುದು ಪತ್ತೆಯಾಯಿತು ಅಂತ ದೂರಿನಲ್ಲಿ ತಿಳಿಸಿದ್ದಾರೆ.
ಬೀದರ್ ಜಿಲ್ಲೆಯ ಬಸವಕಲ್ಯಾಣದಲ್ಲಿ ನಿರ್ಮಾಣವಾಗುತ್ತಿರುವ ಆಧುನಿಕ ಅನುಭವ ಮಂಟಪ ಕಾಮಗಾರಿಗೆ ಸಂಬಂಧಿಸಿದಂತೆ 50 ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ತಿಳಿಸಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಬಸವಕಲ್ಯಾಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ 2026ರ ಒಳಗೆ ಕಾಮಗಾರಿ ಪೂರ್ಣಗೊಳಿಸಿ ಲೋಕಾರ್ಪಣೆ ಮಾಡುವುದಾಗಿ ಘೋಷಿಸಿದ್ದಾರೆ. ಕಾಮಗಾರಿ ಭರದಿಂದ ಸಾಗಿದೆ. ಗುತ್ತಿಗೆದಾರರಿಗೆ ಸುಮಾರು 73 ಕೋಟಿ ರೂಪಾಯಿ ಹಣ ಪಾವತಿ ಆಗಬೇಕಾಗಿದೆ. ಈ ಪೈಕಿ ಗುರುವಾರ 50 ಕೋಟಿ ರೂಪಾಯಿ ಜಿಲ್ಲಾಧಿಕಾರಿ ಖಾತೆಗೆ ಬಿಡುಗಡೆ ಮಾಡಲಾಗಿದೆ ಅಂತ ಗುರುವಾರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಔರಾದ್ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಸಚಿವ ಸಂಪುಟ ತೀರ್ಮಾನಿಸಿದ್ದು, ಔರಾದ್ ಪಟ್ಟಣದ ಜನತೆಯ ಬಹುದಿನಗಳ ಬೇಡಿಕೆ ಈಡೇರಿದೆ. ರಾಜ್ಯದ ಗಡಿ ತಾಲೂಕಾದ ಔರಾದ್ ಪಟ್ಟಣದ ಅಭಿವೃದ್ಧಿಗಾಗಿ ಪಟ್ಟಣ ಪಂಚಾಯಿತಿಯನ್ನ ಪುರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸಿರುವುದು ಬಹುದಿನಗಳ ಬೇಡಿಕೆ ಆಗಿತ್ತು. ಆದರೆ ವಿವಿಧ ಕಾರಣಗಳಿಂದ ಮೇಲ್ದರ್ಜೆಗೇರಿಸುವ ಕಾರ್ಯ ವಿಳಂಬವಾಗಿತ್ತು. ಆದರೆ ಕಡೆಗೂ ಪಟ್ಟಣದ ಜನರ ಬೇಡಿಕೆ ಈಡೇರಿದ್ದು, ಸಚಿವ ಸಂಪುಟ ಪಟ್ಟಣ ಪಂಚಾಯಿತಿಯನ್ನ ಮೇಲ್ದರ್ಜೆಗೇರಿಸಲು ಒಪ್ಪಿಗೆಯನ್ನು ಸೂಚಿಸಿದೆ. ಇವಾಗಿದ್ವು ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗ್ತೀನಿ ಬೀದರ್ ನ್ಯೂಸ್ ರೌಂಡ್ ಅಪ್ನಲ್ಲಿ.